ನಮಸ್ಕಾರ ವೀಕ್ಷಕರೇ, ಇಳಕಲ್ ಮತ್ತು ಹುನಗುಂದ ತಾಲೂಕಿನ ಗ್ರಾಮ ಪಂಚಾಯತ್ನಲ್ಲಿ ನಡೆದ ಅವ್ಯವಹಾರ ಬಗ್ಗೆ ನಾವು ಸುದ್ದಿ ಮಾಡಿದ್ದು ನೋಡಿದ್ದೀರಿ. ಹುನಗುಂದ ತಾಲೂಕಿನಲ್ಲಿ ಒಟ್ಟು 8 ಪಂಚಾಯಿತಿಯ ಅವ್ಯವಹಾರ ಬಗ್ಗೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕರು ಆದ ಮುರಳೀಧರ್ ದೇಶಪಾಂಡೆ ಅವರು ತನಿಖೆಗೆ ಆದೇಶಿಸಿದರು. ಈಗ ಮತ್ತೆ 4 ಪಂಚಾಯಿತಿಯ ತನಿಖೆಗೆ ತನಿಖಾಧಿಕಾರಿಗಳನ್ನು ನೇಮಿಸಿ ಆದೇಶಿಸಿದ್ದಾರೆ. ಮಂಗಳವಾರ ಚಿತ್ತರಗಿ ಪಂಚಾಯಿತಿಯಲ್ಲಿನ ಅವ್ಯವಹಾರಗಳ ಬಗ್ಗೆ ತನಿಖೆಗೆ ಸಾಮಾಜಿಕ ವಲಯ ಅರಣ್ಯಾಧಿಕಾರಿ ಎಸ್ಟಿ ಬಬಲಾದಿ ಅವರು ನಮಗೂ ಬರಲು ಸೂಚಿಸಿದ್ದಾರೆ. ಬುಧವಾರ 27/12/2023 ಬೆಳಿಗ್ಗೆ 11:30ಕ್ಕೆ ಗಂಜಿಹಾಳ ಪಂಚಾಯಿತಿಯಲ್ಲಿ, ಅದೇ ದಿನದಂದು 3 ಗಂಟೆಗೆ ಬೆಡಗಲ್ ಪಂಚಾಯಿತಿಯಲ್ಲಿ ತನಿಖೆ ನಡೆಸುವುದಾಗಿ ತನಿಖಾಧಿಕಾರಿಗಳು ಆದ ತೋಟಗಾರಿಕೆ ಇಲಾಖೆ ಹಿರಿಯ ಸಹಾಯಕ ನಿರ್ದೇಶಕರು ಸುಭಾಷ್ ಸುಲ್ಪಿ ತಿಳಿಸಿದ್ದಾರೆ. ನಾವು ಎಲ್ಲಾ ತನಿಖೆಗೆ ನಮ್ಮ ಹತ್ತಿರದ ದಾಖಲಾತಿಗಳನ್ನು ಒದಗಿಸಲು ಸಿದ್ಧರಿದ್ದೀವಿ. ಕೆಲವೆಂದು ಪಂಚಾಯಿತಿಯ ತನಿಖಾಧಿಕಾರಿಗಳು ತನಿಖೆಗೆ ದಿನಾಂಕ ಸೂಚಿಸಲು ವಿಳಂಬ ಮಾಡ್ತಾ ಇದ್ದಾರೆ. ಯಾಕೆ ಎಂಬುದು ಗೊತ್ತಾಗ್ತಾ ಇಲ್ಲ. ಫೋನ್ ಮಾಡಿದ್ರೂ ರಿಸೀವ್ ಮಾಡುವುದಿಲ್ಲ. ಈ ಬಗ್ಗೆ ನಾವು ಮೇಲಧಿಕಾರಿಗಳಿಗೂ ಪತ್ರದ ಮುಖೇನ ತಿಳಿಸಲಾಗಿದೆ. ಯಾಕೋ ಏನೋ ಮುರಳೀಧರ್ ದೇಶಪಾಂಡೆ ಅವರು ಇಳಕಲ್ ತಾಲೂಕಿನ ಪಂಚಾಯಿತಿಗಳ ತನಿಖೆಗೆ ಹಿಂದೇಟು ಹಾಕ್ತಾ ಇದ್ದಾರೆ. ಗೊತ್ತಾಗ್ತಾ ಇಲ್ಲ, ಇನ್ಮೇಲಾದ್ರೂ ಹಾಕ್ತಾರೆ ಎಂಬ ನಂಬಿಕೆಯೊಂದಿಗೆ ಮತ್ತೆ ಸಿಗೋಣ. ಶಿಕ್ಷಣ ಇಲಾಖೆ ಇಳಕಲ್ ಮತ್ತು ಹುನಗುಂದ ತಾಲೂಕಿನಲ್ಲಿ ಒಟ್ಟು ಶಾಲೆಗಳ ಸಂಖ್ಯೆ ಎಷ್ಟು? ಸರ್ಕಾರಿ ಶಾಲೆಗಳು ಎಷ್ಟು? ಖಾಸಗಿ ಶಾಲೆಗಳು ಎಷ್ಟು? ಖಾಸಗಿ ಶಾಲೆಗೆ ಸರ್ಕಾರದ ನಿಯಮಗಳೇನು? ಸರ್ಕಾರ ಸೂಚಿಸಿರುವ ನಿಯಮಗಳನ್ನು ಪಾಲಿಸುತ್ತಿದೆಯಾ ಖಾಸಗಿ ಶಾಲೆಗಳು? ಹಂತ ಹಂತವಾಗಿ ನೋಡೋಣ ಅತಿ ಶೀಘ್ರದಲ್ಲಿ.